ಗುರುಪ್ರಸಾದ್ ಭಟ್ರೆ ನಮಸ್ತೆ. ಶಿವಾಜಿಯ ಮೇಲಿನ ಒಂದು ಕುತೂಹಲ, ನನ್ನ ಹುಚ್ಚು ನಾನು ಶಿವಾಜಿ ಕೋಟೆ ಹೋಗ್ತೀನಿ. ಶಿವಾಜಿ ಮಹಾರಾಜರು ಬಂದರೆ ಕಣ್ಣಲ್ಲಿ ನೀರು, ಶಿವಾಜಿ ಅಂದರೆ ಸಿಕ್ಕಾಪಟ್ಟೆ ಭಾವುಕತೆ ಆಗಿಬಿಡ್ತಾ ಇದೆ. 1445ನೇ ವರ್ಷದಲ್ಲಿಯೇ, ಕೇವಲ ಅವರಿಗೆ 15ನೇ ವರ್ಷದಲ್ಲಿಯೇ ಅವರ ರಾಜಮುದ್ರ ಛತ್ರಪತಿ ಶಿವಾಜಿ ಮಹಾರಾಜ ಕಿ ಅವ್ರ ರಾಜಮುದ್ರೆ ಏನಿತ್ತು, ಅವರ ಕೊನೆ ತನಕ ಅದೇ ರಾಜಮುದ್ರೆ. ಆ ಮಣ್ಣಿನ ಮೇಲೆ ಬಂದ್ರೆ ಶಹಾಜಿ ಮಹಾರಾಜರು ವಾಪಸ್ ಮೇಲೆ ಬರ್ತಾರೆ. ಬರಲೇಬಾರ್ದು, ನೀನು ಒಂದು ವೇಳೆ ಮಹಾರಾಷ್ಟ್ರದಲ್ಲಿ ಬಂದ್ರೆ ಮುರ್ತಾಜರನ್ನು ಕೊಂದ. ಯಾದವ ವಂಶ ನಿಮ್ದು, ಯಾದವ ವಂಶ, ಕೃಷ್ಣನ ವಂಶ, ಕ್ಷತ್ರಿಯರು. ದೀರ್ಘಾಯು ಬೇಡ. ದುರ್ಗಿ ಅಂತ ಅಥವಾ ದುರ್ಗಿ ಅಂತ ಮಗಳುಗಳು ಮ್ಲೇಚ್ಛರನ್ನು ಈ ನಮ್ಮ ಪುಣ್ಯಭೂಮಿಯಿಂದ ಹೊಡೆದೋಡಿಸಿ ನಮ್ಮ ಸನಾತನ ಧರ್ಮ ಹಿಂದೂ ರಾಜ್ಯವನ್ನು ಪ್ರತಿಷ್ಠಾಪಿಸುವಂತಹ ಒಬ್ಬ ಧೈರ್ಯವಂತ ಮಗನುಗಳು ಅಥವಾ ಮಗಳು. ಜೀಯವಾಗಿ ಹಾಡಿದ ಹಾಡು ಮಗು ಮಲಗಬೇಡ, ಮಗು ಮಲಗಬೇಡ. ನಮ್ಮ ರಾಷ್ಟ್ರ ಮಲಗಿದೆ, ನಮ್ಮ ರಾಷ್ಟ್ರದ ಜನ ಮಲಗಿದ್ದಾರೆ, ನಮ್ಮ ಹಿಂದೂಗಳು ಮಲಗಿದ್ದಾರೆ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ವಿಜಯನಗರ ಸಾಮ್ರಾಜ್ಯ ಅವನತಿಗೆ ಕಾರಣ ಏನು, ಅದು ಹೇಗೆ ಬಿತ್ತು, ಅದಾದ ನಂತರ ಎಂತಹ ದುರಂತ ಆಯಿತು. कथा ये है महाराज मेरे की हिंदू का अमर उजाला था. ಮುದ್ರೆ ಮಾಡಬೇಕು, 3 ಸಲ ಮಾಡಬೇಕು, ಅಥವಾ ರಾಜನ ಆಸ್ಥಾನದ ಸಿಂಹಾಸನದ ಮೆಟ್ಟಲಿರುತ್ತೆ ಅದಕ್ಕೆ ಚುಂಬಿಸಬೇಕು. ಸ್ವಲ್ಪ ಉನ್ನತ ಅಧಿಕಾರಿ ಆದರೆ ಅವರ ಕೈ ಚುಂಬಿಸಬೇಕು, ಸ್ವಲ್ಪ ಕೆಳಮಟ್ಟದವರ ಕಾಲು ಚುಂಬಿಸಬೇಕು. ಅಂದರೆ ಗೊತ್ತಾಯ್ತು, ಈ ತರದ್ದೆಲ್ಲ ಸಂಪ್ರದಾಯಗಳು ಮಾಡಲೇಬೇಕು. ಸಂಪೂರ್ಣ ದಾಸ್ಯ ಒಕ್ಕಟ ಮಾಡ್ಬೇಕು ಎಲ್ಲರೂ ಎದುರಿಗೂ. ಕರೆಕ್ಟ್. ಅದು ಮಾಡದಿದ್ರೆ ಶಿರಚ್ಛೇದನ. ಶಹಾಜಿ ಮಹಾರಾಜರು ಬೆಂಗಳೂರಲ್ಲಿ ಇದ್ದಿದ್ದರಿಂದ ಇಲ್ಲಿಯ ದೇವಸ್ಥಾನಗಳು, ಮಠ ಮಂದಿರಗಳು ಸ್ವಲ್ಪ ಸುರಕ್ಷಿತವಾಗಿದ್ದು ಅಂತೇಳಿ ಹೇಳ್ಬೋದು. ಈ ಪ್ರಕೃತಿ, ಗುಡ್ಡ, ಬೆಟ್ಟ, ನದಿ, ಕಲ್ಲು ಬಂಡೆ, ಮರ, ಗಿಡ, ಹಕ್ಕಿ, ಪ್ರಾಣಿ, ಅವುಗಳ ಕೂಗು, ಅದು ಅನುಕರಣೆ ಮಾಡೋದು, ಅವುಗಳೇ ಬ್ರಹ್ಮಾಸ್ತ್ರ. ಶಿವಾಜಿ ಮಹಾರಾಜರು ಅಂಬರ್ಕಿಂಡ ಕಣಿವೆ ಹೀಗಿದೆ, ಅದು 2 ಕಡೆ ಬೆಟ್ಟದಲ್ಲಿ ಕದ್ದು ಕೂರ್ತಾರೆ. ಅಲ್ಲಿಯ ಇದ್ದ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಅದೆಲ್ಲ ಸಡಿಲ ಮಾಡಿಕೊಂಡು ಕೂರ್ತಾರೆ. ಅಂಬರ್ಕಿಂಡ ಕಣಿವೆಯ ಕೆಳಗೆ ಇಳಿದು ಇವರು ಬರಬೇಕಾದ್ರೆ, ಕರ್ತಲಬ್ ಖಾನ್ ಮತ್ತು ರಾಯಬಾಗನ್ ಅವರ ಸೈನ್ಯ, ಮೊಘಲ ಸೈನ್ಯ ಬರಬೇಕಾದ್ರೆ ಮೇಲ್ಗಡೆಯಿಂದ 2 ಕಡೆಯಿಂದ ಅವರು ಕಲ್ಲು ಬಂಡೆ ಸಡಿಲಿಸಿದ್ದು ಅದನ್ನು ಬಿಡ್ತಾರೆ ಕೆಳಗೆ. ಅದು ಜಾರಿ ಬೀಳುವಾಗ ಕುದುರೆಗಳು, ಆನೆಗಳು ಕೆಲವು ಹತವಾಗ್ತವೆ. ಶಿವಾಜಿ ಮಹಾರಾಜರು ಹೋಗುವ ಮುಂಚೆ 1 ತಿಂಗಳ ಅವ್ರ ಹೆಂಡತಿಗೆ ಹುಷಾರಿಲ್ಲ, ಮಗು ಅನಾಥವಾಗಿದೆ. 2 ವರ್ಷದ ಮಗು. 1672ರಲ್ಲಿ ಶಿವಾಜಿ ಮಹಾರಾಜರು ಆದಿಲ್ ಶಾಹಿಯ ರಾಜ್ಯವನ್ನೆಲ್ಲ ಗೆದ್ಕೊಂಡ್ಬಿಡ್ತಾರೆ. ಆದಿಲ್ ಶಾಹಿ ಶಿವಾಜಿ ಮಹಾರಾಜರ ಕೈ ಕೆಳಗೆ ಬರ್ತಾರೆ. ಶಿವಾಜಿ ಮಹಾರಾಜ ಚಕ್ರವರ್ತಿ ಅಂತ ಅವರು ಒಪ್ಕೋತಾರೆ, ಕಪ್ಪು ಕಾಣಿಕೆ ಕೊಡ್ತಾರೆ. ಶಿವಾಜಿ ಮಹಾರಾಜರ ಪ್ರತಿಯೊಂದು ಯುದ್ಧಗಳು ಧರ್ಮಯುದ್ಧಗಳೇ. ಅವರು ತಮಗಾಗಿ ಮಾಡಿದ ಯುದ್ಧಗಳಲ್ಲ, ಕೇವಲ ತಮ್ಮ ಪ್ರತಿಷ್ಠೆ ಬೆಳೆಸಲಿಕ್ಕಾಗಿ ಮಾಡಿದ ಯುದ್ಧಗಳಲ್ಲ ಅವು. ಶಿವಾಜಿ ಮಹಾರಾಜರಿಗೆ ಈ ಯುದ್ಧಕ್ಕಿಂತ 2 ವರ್ಷದ ಮೊದಲೇ ಎಲ್ಲ ಮಾಹಿತಿಯನ್ನು ಅವರು ಗೂಢಚಾರರ ಮೂಲಕ 14 ವರ್ಷದ ಬಾಲಕ ಎಲ್ಲವನ್ನು ಇಟ್ಕೊಂಡು ಒಂದು ರಣನೀತಿಯನ್ನು ಮಾಡ್ತಾಯಿದ್ರು. ರಾಯರೇಶ್ವರ ಬೆಟ್ಟದ ಮೇಲೆ ಹಿಂದವಿ ಸ್ವರಾಜ್ಯ ಪ್ರತಿಷ್ಠಾಯ ಸಿದ್ಧ ಖಡ್ಗ ಸದಾವಯಂ ಅಂತೇಳಿ ಅವರು ಪ್ರತಿಜ್ಞೆ ಸ್ವೀಕಾರ ಮಾಡಿರ್ತಾರೆ. ಒಂದು ಕಡೆ ಶಹಾಜಿ ಖುಷಿ, ನನ್ನ ಮಗ ಹೀಗೆ ಹಿಂದವಿ ಸ್ವರಾಜ್ಯ ಸ್ಥಾಪನೆ ಮಾಡಲಿಕ್ಕೆ ಮೊದಲನೇ ಹೆಜ್ಜೆ ತಗೊಂಡಿದ್ದಾನೆ
ಅಂತೇಳಿ ಒಂಥರ ಖುಷಿ. ಆದರೆ ತೋರಣಗಡ ಯುದ್ಧ ಕತ್ತಿ ಬೀಸದಲ್ಲೇ ಆಗಿದ್ದು ಯುದ್ಧ ಆದರೂ, ರಕ್ತಪಾತವಿಲ್ಲದೆ ಆದ ಯುದ್ಧವಾದರೂ ನನ್ನ ದೃಷ್ಟಿಯಲ್ಲಿ ಅದು ಒಂದು ಪರಿಣಾಮಕಾರಿ ಯುದ್ಧ. ನೀವು ಹಿಂದೂ ಹೃದಯ ಸಾಮ್ರಾಟ, ನಮ್ಮ ಹಿಂದೂ ಸಮಾಜ ಈಗೀಗಾಗ್ತಾ ಇದೆ. ಇದ್ದ ದೇವಸ್ಥಾನ ಎಲ್ಲ ಧ್ವಂಸ ಮಾಡ್ತಾ ಇದ್ದಾರೆ. ಒಂದು ಭವ್ಯ ಶಿವನ ದೇವಸ್ಥಾನ ಇತ್ತು, ಅದರ ಕುರುಹುಗಳನ್ನು ಈಗ ನೋಡ್ಬೋದು. ಸಂಪೂರ್ಣವಾಗಿ ಅದನ್ನು ಸುಟ್ಟಾಕ್ಬಿಡ್ತಾರೆ ಪೋರ್ಚುಗೀಸರು. ಲೋಕಲ್ ಜನ ಪೋರ್ಚುಗೀಸರು ಬಂದರು ಅಂದ ಕ್ಷಣ ಲೋಕಲ್ ಜನ, ನಮ್ಮ ಹಿಂದೂಗಳೆಲ್ಲರೂ ದೇವಸ್ಥಾನದೊಳಗೆ ಹೋಗಿ ಬಾಗಿಲು ಹಾಕ್ಕೊಂಡು ಔತ್ಕೊಂಡು ಕೂರ್ತಾಯಿದ್ರು. ಅಂದರೆ ದೇವಸ್ಥಾನದ ಮೇಲೆ ದಾಳಿ ಮಾಡಲ್ಲ ಅಂತೇಳಿ. ಇವರು ಎಣ್ಣೆ ಹಾಕಿ ಅದಕ್ಕೆ ಬೆಂಕಿ ಹೊರಟ್ಬಿಡ್ತಾರೆ. 250-300 ಜನ ಹೊರಗೆ ಬರಲಿಕ್ಕಾಗಲ್ಲ, ಅಲ್ಲೇ ಸುಟ್ಟು ಕರಕಲಾಗಿ ಬೂದಿಯಾಗಿಬಿಡ್ತಾರೆ. ಅಷ್ಟೊಂದು ದೌರ್ಜನ್ಯ. ಪುಣೆ ನಗರದಲ್ಲಿ ಸಾಧಾರಣ 2.5 ಲಕ್ಷ ಸೈನ್ಯ ಅವರು ಮೊಘಲರ ಸೈನ್ಯದ ನಡುವೆ ನುಗ್ಗಿ ಹೋಗಿ ಮಾಡಿದ ಪ್ರಹಾರ ಇದು. ಸರ್ಜಿಕಲ್ ಸ್ಟ್ರೈಕ್. ಇದು ದೇಶದ ಮೊದಲ ಸರ್ಜಿಕಲ್ ಸ್ಟ್ರೈಕ್ ಶಿವಾಜಿಯವರು ಮಾಡಿದರು. ಅದು ಕತೆ ಒಂದು ದಂತಕಥೆಯಾಗಿ ಶಿವಾಜಿ ಮಹಾರಾಜರು ಅಂತ ಹೇಳಿದ್ರೆ ಮೊಘಲರು ನಡುಕ್ತಾ ಇದ್ರು. ಈ ಬಸವೀರಿನ ಜನತೆ ನಮ್ಮನ್ನು ಪೋರ್ಚುಗೀಸದಿಂದ ರಕ್ಷಿಸಿ ಅಂತ ಕೇಳ್ಕೊಂಡಾಗ ಶಿವಾಜಿ ಮಹಾರಾಜರು ಹಿಂದೆ ಮುಂದೆ ನೋಡಿದಲೇ ಹೋಗಿ ಬಸವರನ್ನ ಪೋರ್ಚುಗೀಸ ಕೈಯಿಂದ ಅದನ್ನು ವಿಮೋಚನೆಗೊಳಿಸಿ ಒಂಥರ ಸ್ವಾತಂತ್ರ್ಯ ಕೊಟ್ಟರು ಅವರಿಗೆ ವಾಪಸ್ಸು. ಅದು ಅತ್ಯಂತ ಮಹತ್ವದ ಯುದ್ಧ ಕರ್ನಾಟಕದಲ್ಲಿ. ಅವರು ಯಾವುದೇ ಕೋಟೆಯನ್ನು ವಶಪಡಿಸಿಕೊಂಡಿದ್ದ ತಕ್ಷಣ ಅದರ ಇದ್ದ ಹೆಸರನ್ನು ಪಾರ್ಸಿ ಹೆಸರು ಅಥವಾ ಉರ್ದು ಹೆಸರು, ಮುಸಲ್ಮಾನರು ಇಟ್ಟ ಹೆಸರು ಬದಲಿಸ್ಬಿಟ್ಟು ಸಂಸ್ಕೃತಮಯ ಮಾಡೋದು. ಅವ್ರ ಹತ್ರ ಒಂದು 300, 400, 500 ಕೋಟೆಗಳಿತ್ತು. ಒಂದೇ ಒಂದು ಕೋಟೆಯ ಹೆಸರು ಪಾರ್ಸಿ ಹೆಸರಾಗಲಿ, ಉರ್ದು ಹೆಸರಾಗಲಿ, ಮುಸ್ಲಿಂ ಹೆಸರು ಇರಲಿಲ್ಲ. ಎಲ್ಲರ ಹೆಸರು ಅವರು ಸಂಸ್ಕೃತಮಯ ಮಾಡಿದರು. ಅದರ ಹೆಸರು ವಿಶಾಲ ಆಗಿದೆ ಕೋಟೆ ಅಂತ ಹೇಳಿದ್ರು. ಅದಕ್ಕೆ ವಿಶಾಲ್ಗಢ ಅಂತ ಹೇಳ್ತಾರೆ. ಶಿವಾಜಿ ಮಹಾರಾಜರನ್ನು ನೋಡ್ತಾರೆ, ಭಾಳ ಖುಷಿಯಾಗುತ್ತೆ. ಅಪ್ಪ ಮಗ ಇಬ್ಬರು ಭಾಳ ತಪ್ಕೋತಾರೆ. ಶಿವಾಜಿ ಮಹಾರಾಜರು ಅವರನ್ನು ತಮ್ಮ ಸಿಂಹಾಸನದ ಮೇಲೆ ಕೂರಿಸ್ತಾರೆ. ರಾಜ ಅಂತೇಳಿ, ಮಹಾರಾಜ ಅಂತಲೇ ಅವ್ರನ್ನ ಕರೀತಾರೆ. ಅವ್ರ ಕಾಲು ಕೆಳಗೆ ಕೂರ್ತಾರೆ. ಶಹಾಜಿ ಮಹಾರಾಜ ಹೇಳ್ತಾರೆ, ಕೂತ್ಕೋಪ, ಪಕ್ಕದ ಕುರ್ಚಿಯಲ್ಲಿ ಕೂತ್ಕೋ. ಇಲ್ಲ, ನೀವು ಮಹಾರಾಜರ ಎದುರಿಗೆ ನಾನು ಕೂರುವಂಗಿಲ್ಲ. ಕೈ ಕಟ್ಟಿಬಿಟ್ಟು ವಿನೀತರಾಗಿ ತಲೆ ತಗ್ಗಿಸಿ ಮಹಾರಾಜರ ಕಣ್ಣಲ್ಲಿ ಕಣ್ಣು ಇಟ್ಟು ನೋಡೋದಿಲ್ಲ. ಅಷ್ಟೊಂದು ಭಯ ಭಕ್ತಿ ತೋರಿಸ್ತಾರೆ ತಂದೆ ಅಂದರೆ.